ಬೆಂಗಳೂರು ನಗರದಲ್ಲಿ ನಮ್ಮ ಶಾಸಕರು ಒಬ್ಬರು ಕೂಡ ಆಯ್ಕೆ ಆಗದೆ ಇರಬಹುದು. ನಾನು ಮತ್ತೆ ಜವರೇಗೌಡರು ಇಬ್ಬರು ಕೂಡ ಇಲ್ಲಿ ವಿಧಾನ ಪರಿಷತ್ನ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ವಿಧಾನಸಭೆ ಅಸೆಂಬ್ಲಿಯಲ್ಲಿ ಶಾಸಕರು ಇಲ್ಲ ಅಂದ್ರೂ ಕೂಡ ನಮ್ಮ ಕಾರ್ಯಕರ್ತರು ನೀವೇ ನಮ್ಮ ಪಕ್ಷದ ಶಕ್ತಿ, ನೀವೇ ಎಲ್ಲ ಬಲ, ಎಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಇವತ್ತು ತಾವೆಲ್ಲ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸೇರಿ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವ ಮೂಲಕ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀರಿ. ಅದು ಕೂಡ ನಿಜವಾಗ್ಲೂ ಇದು ನಮ್ಮ ಪಕ್ಷದ ಒಂದು ಶಕ್ತಿ, ನೀವೇ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀರಿ ಮತ್ತೊಮ್ಮೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನೀವೆಲ್ಲ ಮಹಿಳೆಯರು ಕೂಡ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸೇರಿದ್ದೀರಿ. ನನಗೊತ್ತು ನೀವೆಲ್ಲ ಕೂಡ ನಮ್ಮ ವರಿಷ್ಠರು ಮತ್ತೆ ನಮ್ಮ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣ ಕೇಳಲಿಕ್ಕೆ ತಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ. ಆದರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಶುರುವಾಗುತ್ತೆ. ನೀವು ಎಲ್ಲರೂ ಕೂಡ ಇವತ್ತು ನಾನು ಒಂದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ತಾವೆಲ್ಲ ಕೂಡ ಅಜ್ಜಿಯರಿಲ್ಲದ ಮನೆ ಇಲ್ಲ, ಮಜ್ಜಿಗೆ ಇಲ್ಲದ ಊಟವಿಲ್ಲ, ಗೆಜ್ಜೆ ಇಲ್ಲದ ಕುಣಿತವಿಲ್ಲ, ಸನ್ಮಾನ್ಯ ಕುಮಾರಣ್ಣವರಿಲ್ಲದ ಈ ರಾಜ್ಯ ಇಲ್ಲ. ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆಂದ್ರೆ ಬಹಳ ಜನ ಇಲ್ಲಿ ಬಂದಿದ್ದೀರಿ, ದಯಮಾಡಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರ ಭಾಷಣ ಕೇಳ್ತೀರಿ. ಭಾಷಣ ಕೇಳಿದ ಮೇಲೆ ನೀವೆಲ್ಲ ಕೂಡ ಎಚ್ಚರ ವಹಿಸಬೇಕು. ಭಾಷಣ ಕೇಳಿ ಮನೆಗೆ ಹೋಗಿ ಮಲಗಂಗಿಲ್ಲ. ಈ ಯುದ್ಧಕ್ಕೆ ಸಿದ್ಧತೆ ಏನಿದೆ, ನಮ್ಮ ನಾಯಕರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೂಡ ಕಿವಿ ಕೊಟ್ಟು ಕೇಳಿ ಅದನ್ನ ಅನುಷ್ಠಾನಕ್ಕೆ ತರಬೇಕು. ನೀವು ಭಾಷಣ ಕೇಳಿ ಮಲಗಂಗಿಲ್ಲ. ನೀವೆಲ್ಲ ಮಲಗಿದ್ರೆ ಕಷ್ಟ, ನೀವೆಲ್ಲ ಎದ್ದಿದ್ರೆ ಮಾತ್ರ ಕುಮಾರಣ್ಣ ಪಾಸ್ ಆದ್ರೆ ಈ ರಾಜ್ಯದ ಬಾಸು ಅವರೇ ಅನ್ನೋದನ್ನ ಮತ್ತೊಮ್ಮೆ ಮೂರನೇ ಬಾರಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲ ಕೂಡ ಗಮನ ಕೊಟ್ಟು ಈ ರಾಜ್ಯದ ಅಭಿವೃದ್ಧಿ, ಬೆಂಗಳೂರು ನಗರದ ಅಭಿವೃದ್ಧಿ ಅಂತ ಹೇಳಿ ನಾವೆಲ್ಲ ಕೆಲಸ ಮಾಡೋಣ ಅಂತೇಳಿ ಮತ್ತೊಮ್ಮೆ ಈ ಜಿಬಿಯ 5 ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿದೆ. ನಾವು ಕೊಡುವಂತ ಅದು ಕಿರುಪತ್ರಗಳಿರ್ಬೋದು, ಪಾಂಪ್ಲೆಟ್ಗಳಿರ್ಬೋದು, ಮತ್ತೆ ಅವರು ಎಲ್ಲೇ ಇರಲಿ ಅಪಾರ್ಟ್ಮೆಂಟ್ಸ್ ವಾಸಿಗಳಿರ್ಬೋದು, ಅನ್ಯ ರಾಜ್ಯಗಳಿಂದ ಇಲ್ಲಿ ಬಂದಿರತಕ್ಕಂಥವ್ರು ಇರ್ಬೋದು, ಎಲ್ಲರಿಗೂ ಕೂಡ ಮನವೊಲಿಕೆ ಮಾಡಿ ಅವರಿಗೆ ಈ ಒಂದು ಸಂದೇಶವನ್ನು ಮುಟ್ಟಿಸಿ ನೀವು ಕೆಲಸ ಮಾಡಿ ನಮ್ಮ ಪಕ್ಷದ ವತಿಯಿಂದ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಬಲಪಡಿಸಿ ಬೂತ್ ಮಟ್ಟದಿಂದ ನಮ್ಮ ಚುನಾವಣೆಗೆ ನಾವು ಸಿದ್ಧರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ದೇವೇಗೌಡಜಿ, ಜೈ ಕುಮಾರಣ್ಣ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.